ರೀತಿ ಅವರ ಮೇನ್ ಉದ್ದೇಶ ಅಥವಾ ಇಲ್ಲಿವರೆಗೂ ಸಾರ್ಕೊಂಡು ಬರ್ತಾ ಇರೋದೇ RSS ದೇಶಭಕ್ತಿಯನ್ನ ಮತ್ತೆ ದೇಶದ ಪರವಾಗಿ ನಾವಿದ್ದೇವೆ ಅನ್ನೋಂಥದ್ದು ಹೇಳ್ಕೊಂಡು ಬರ್ತಾ ಇದೆ. ಅದನ್ನು ಹೇಳ್ಕೊಡ್ತಾ ಇದ್ದೇವೆ ಜನರಿಗೆ ಅಂತಾನೆ ಹೇಳ್ತಾರೆ. ನೀವು ನೋಡೋದು ದೇಶಭಕ್ತಿನೇ ಅಲ್ಲ ಅಂತ. ದೇಶಭಕ್ತಿ ಅಂದ್ರೆ ಏನಂತ ಹೇಳಿ, ದೇಶಭಕ್ತಿ ಅಂತ ಅದಕ್ಕೆ ಹೇಳಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು. ದೇಶಭಕ್ತಿ ಅಂದ್ರೆ ಅಶೋಕ ಸ್ತಂಭಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಈ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡ್ತಕ್ಕಂಥದ್ದು. ಈ ಮೂರಕ್ಕೂ ಸಹ ಗೌರವ ಕೊಡೋದಿಲ್ಲ. 52 ವರ್ಷಗಳ ಕಾಲ ಇವರು ತ್ರಿವರ್ಣ ಧ್ವಜವನ್ನು ಆರಿಸೇ ಇಲ್ಲ ಅಂದರೆ ಅದು ದೇಶಭಕ್ತರು ಅಂತ ಹೇಳಲಿಕ್ಕಾಗುತ್ತಾ? ಇವರು ದ್ವೇಷ ಭಕ್ತರು. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಇಡಲಿಕ್ಕೆ ಬಹಳ ಸುಲಭ. ದ್ವೇಷ ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿದಿದ್ದಾರೆ ವಿನಃ ಇನ್ನು ಯಾವುದೇ ರೀತಿಯ ದೇಶಭಕ್ತಿ ತೋರಿಸಿಲ್ಲ. ಇವರು ಧರ್ಮಾಧಾರಿತ ರಾಜಕಾರಣ ಮಾಡಿಕೊಂಡು, ಯಾಕಂದರೆ ನೇರವಾಗಿ ಬಂದಿದ್ದರೆ ಇವರು ಅಧಿಕಾರಕ್ಕೆ ಬರ್ತಾ ಇಲ್ಲ, ಅದಕ್ಕೆ ಪರೋಕ್ಷವಾಗಿ RSS ಮೂಲಕ ಅಧಿಕಾರವನ್ನು ಹಿಡಿದಿದ್ದಾರೆ ಇವರು. ಸರ್, ಈಗ ಅಶೋಕ್ ಹೇಳ್ತಾ ಇದ್ರು ನೆಹರು ಅವ್ರ ಕೈಲೇ ಅಲ್ಲಾಡ್ಸಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವ್ರ ಕೈಲಿ ಅಲ್ಲಾಡ್ಸಕ್ಕಾಗಿಲ್ಲ, ಇವ್ರು ಯಾರು ಅನ್ನುವಂತ. ಈಗ ನೆಹರು ಕೈಲಿ ಅಲ್ಲಾಡ್ಸಕ್ಕಾಗೋದಿಲ್ಲ ಅಂತ. ನೆಹರು ವಾಸ್ ಎ ಲಿಬರಲ್ ಮ್ಯಾನ್. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಇದೇ ದೇವರಸ್ ಸರಸಂಘ ಚಾಲಕ ದೇವರಸ್ರವರು ಬರ್ಕೊಟ್ಟಿದ್ರು, ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ, ದಯವಿಟ್ಟು ನಮಗೆಲ್ಲ ಬಿಡಿ, ಎಲ್ಲ ಸ್ವಯಂ ಸೇವಕ ಸಂಘನ ಬಿಟ್ಕೊಳ್ಳಿ ಅಂತ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ರು. ಸರ್ದಾರ್ ಪಟೇಲ್ ಅವ್ರ ಹತ್ರ ಸಹ ಬರ್ಕೊಟ್ಟಿದ್ದಾರಲ್ಲ, ಸಂವಿಧಾನ ಮಾಡ್ತಾನೆ ಅಲ್ಲಿವರೆಗೂ ನಾನು ಲಿಫ್ಟ್ ಮಾಡೋದಿಲ್ಲ ಅಂದಿದ್ದಕ್ಕೆ ಅವ್ರು ಬಿಟ್ಟಿದ್ದಾರೆ. ಆದ್ದರಿಂದ ಇವ್ರು ಸರ್ದಾರ್ ಪಟೇಲ್ ಇವ್ರಿಗೆ ಒಂದು ಮಾದರಿ ನಾಯಕ ಅಲ್ಲ. ಸರ್ದಾರ್ ಪಟೇಲ್ ಅವರೇ ಆ ಥರ ಹೇಳಿರುವಾಗ, ಇದು ಒಂದು ಗಾಂಧಿ ಹತ್ಯೆ ಆದ ನಂತರ RSSನ ಬ್ಯಾನ್ ಮಾಡುವಾಗ ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ದ್ವೇಷ ರಾಜಕಾರಣದಿಂದ ಅದು ಈ ಮಹಾತ್ಮ ಗಾಂಧಿಯರ ಕೊಲೆಯಲ್ಲಿ ಪರಿಣಾಮ ಆಗಿದೆ ಅಂತ ಹೇಳಿ ಇದನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಮಾಡಿರ್ತಕ್ಕಂಥದ್ದು. ಅಲ್ಲ, ಪ್ರತಿ ಬಾರಿಯೂ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ಕ್ಷಮಾಪಣೆ ಬರ್ಕೊಟ್ಟೆ ಆಗಿದೆ. ಹೌದು, ಪ್ರತಿ ಬಾರಿಯೂ ಕೂಡ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ಕ್ಷಮಾಪಣೆ ಕೋರೆ ಮಾಡಿದ್ದಾರೆ. ಅದು 1948ನೇ ಇಸ್ವಿ ಇರ್ಬೋದು, 1975ನೇ ಇಸ್ವಿನ 27ರಲ್ಲಿ ಇರ್ಬೋದು, ಅಥವಾ 1998 ಬಾಬ್ರಿ ಮಸೀದ್ ಬಿದ್ದ ಮೇಲೆ ಆಗಿರ್ತಕ್ಕಂಥ ವಿಚಾರ.